ನಮಸ್ತೆ ಫ್ರೆಂಡ್ಸ್, ದಿವ್ಯ ತೃಪ್ತಿ ಕ್ರಿಯೇಷನ್ಗೆ ಸ್ವಾಗತ. ಇದುವರೆಗೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಹಾಗೆ ಆಲ್ನ ಕೂಡ ಸೆಲೆಕ್ಟ್ ಮಾಡಿಕೊಡಿ. ಇದರಿಂದ ನಾವು ಹಾಕುವಂತಹ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ಮೊದಲಾಗಿ ನಿಮಗೆ ಬರುತ್ತೆ. ಇವತ್ತು ಕೂಡ ನಾನು ಆ್ಯಸ್ ಯೂಶುವಲ್ 11mm ನೀಡಲ್ನ ತೊಗೊಂಡು ಒಂದು ಕ್ರೋಶೆಟ್ ಡಿಸೈನ್ನ ಮಾಡ್ತಾಯಿದ್ದೀನಿ. ಸದ್ಯಕ್ಕೆ ಟ್ರೆಂಡಲ್ಲಿರುವಂತಹ ಒಂದು ಜುಮ್ಕಾ ಡಿಸೈನ್ನ ಇವತ್ತು ಮಾಡ್ತಿರೋದು. ಇದಕ್ಕೆ 6 ದಾರವನ್ನು ತೊಗೊಂಡಿದ್ದೀನಿ ನಾನು. ಅದಕ್ಕೆ ನೋಡಿ, ಫಸ್ಟ್ ಈ ರೀತಿ ಒಂದು ಕೈಯಲ್ಲಿ ಒಂದು ಸಿಂಪಲಾಗಿ ಒಂದು ಲಾಕ್ನ ಮಾಡ್ಕೊತೀನಿ ನಾನು. ನೋಡಿ, ಈ ರೀತಿ ಲಾಕ್ ಆದಮೇಲೆ ನೋಡಿ ಈ ರೀತಿ ಇಟ್ಕೊಬೇಕು. ಆನಂತರ ನಾರ್ಮಲ್ ನೀಡಲ್ ಹೇಳಿದ್ನಲ್ವ, ಆ ನೀಡಲ್ನ ತೊಗೊಂಡು ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಚೈನ್ ಹಾಕೊತಾ ಹೋಗೋದು, ಒಂದೊಂದೇ ಚೈನ್ ಹಾಕೊಬೇಕು. ಈ ಚೈನ್ ಹಾಕೊಬೇಕಾದ್ರೆ ಸ್ವಲ್ಪ ಗ್ಯಾಪ್ನ ನೋಡ್ಕೊಳ್ಳಿ. ನೋಡಿ ಈ ರೀತಿ, ಓಕೆನಾ. ಫಸ್ಟ್ ಚೈನ್ ಹಾಕೊಬೇಕಾದ್ರೆ ಸ್ವಲ್ಪ ಗ್ರಿಫ್ ಕರೆಕ್ಟಾಗಿ ಇಟ್ಕೊಂಡ್ರೆ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ಒಂದು 7ರಿಂದ 8 ಚೈನ್ನ ಹಾಕೊಬೋದು ನೀವು. 7 ಚೈನ್ ಹಾಕಿದ್ರೆ ಸರ್ಕಲ್ ಸ್ವಲ್ಪ ಚಿಕ್ಕದಾಗಿ ಬರುತ್ತೆ. ಒಂದು 8 ಹಾಕ್ಕೊಂಡ್ರೆ ಸ್ವಲ್ಪ ಹೋಲ್ ಕಾಣುತ್ತೆ ಅಲ್ಲಿ. ನಾನಿಲ್ಲಿ 8 ಚೈನ್ನ ಹಾಕ್ಕೊತೀನಿ. 8 ಚೈನ್ ಹಾಕ್ಕೊಂಡು ಆದಮೇಲೆ ಸ್ಟಾರ್ಟಿಂಗ್ನಲ್ಲಿ ನಾನು ಲಾಕ್ ಮಾಡಿದ್ದೀನಲ್ವ, ಅದೇ ಪಾಯಿಂಟಿಗೆ ಬಂದುಬಿಟ್ಟು ಈ ದಾರಗಳನ್ನ ಒಂದು ಮಾಡ್ತಾಯಿದ್ದೀನಿ ನೋಡಿ. ನಿಮಗೆ ಈ ರೀತಿ ಒಂದು ಸರ್ಕಲ್ ಸಿಗುತ್ತೆ. ಈ ರೀತಿ ಸರ್ಕಲ್ ಆದಮೇಲೆ ನೋಡಿ, ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡಿದ್ದೀನಿ ನಾನು. ಆ ನಂತರ ಆ ರಿಂಗ್ ಮಾಡಿದ್ದೀವಲ್ಲ ಥ್ರೆಡ್ಡಲ್ಲಿ, ಅದರ ಒಳಭಾಗದಿಂದ ನೀಡಲ್ನ ಪಾಸ್ ಮಾಡಿ, ಆ ನಂತರ ನೋಡಿ ಡಬಲ್ ಕ್ರೋಶನ ಮಾಡಿಕೊಂಡೆ ನಾನು. ನೋಡಿ, ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಳೋದು, ಈ ರಿಂಗ್ ಒಳಗಿಂದ ನೀಡಲ್ನ ಎಳ್ಕೊಂಡು ಡಬಲ್ ಕ್ರೋಶನ ಕ್ರಿಯೇಟ್ ಮಾಡ್ತಾ ಹೋಗಬೇಕು. ಆದಷ್ಟು ಸ್ವಲ್ಪ ಟೈಟಾಗಿ ಇಟ್ಕೊಳ್ಳಿ, ಗ್ರಿಪ್ ಸ್ವಲ್ಪ ಜಾರೋಗ್ಬೋದು. ನೀವು ಟೈಟಾಗಿ ಇಟ್ಕೊಂಡ್ರೆ ಏನು ಜಾರೋಗೋಲ್ಲ. ಎಷ್ಟು ಲಾಕ್ ಮಾಡಬೇಕಾದ್ರೆ ಹಾಕ್ಕೊಂಡಿರೋ ಥ್ರೆಡ್ಸ್ ಇದೆಯಲ್ಲ, ಅದನ್ನು ಈಗ ನಾವು ಕಟ್ ಮಾಡಿಕೊಂಡು ಫ್ಯಾಬ್ರಿಕ್ ಗ್ಲೂ ಹಾಕಿ ಅಟ್ಯಾಚ್ ಮಾಡ್ಕೊಳ್ಳೋಣ. ಹಿಂಬದಿಯಲ್ಲಿ ಕರೆಕ್ಟಾಗಿ ಅಟ್ಯಾಚ್ ಮಾಡ್ಕೊಳ್ಳಿ, ಆವಾಗ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ನಿಮಗೆ ಅವಾಗ ಸರ್ಕಲಲ್ಲಿ ಡಬಲ್ ಕ್ರೋಶ ಕಂಪ್ಲೀಟ್ ಮಾಡೋದಕ್ಕೂ ಅನುಕೂಲ ಆಗುತ್ತೆ. ನೋಡಿ, ಮತ್ತು ಈ ರೀತಿ ಫಸ್ಟ್ ಇಟ್ಕೊಂಡಂಗೆ ಇಟ್ಕೊಂಡು ಕಂಟಿನ್ಯೂ ಮಾಡ್ತಾ ಹೋಗಬೇಕು. ನೋಡಿ, ಹೋಲ್ ಗ್ಯಾಪ್ನಲ್ಲಿ ನೀಡಲ್ನ ಪಾಸ್ ಮಾಡಿಕೊಂಡು ಅವಾಗ 2 ಡಬಲ್ ಕ್ರೋಶ ಹಾಕಿದ್ವಲ್ಲ, ಅದನ್ನು ಮತ್ತೆ ಕಂಟಿನ್ಯೂ ಮಾಡ್ತಾ ಹೋಗೋಣ. ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ರಿಂಗ್ ಒಳಭಾಗದಿಂದ ನೀಡಲ್ನ ಪಾಸ್ ಮಾಡಿ ಥ್ರೆಡ್ನ ತೊಗೊಂಬಂದು ಡಬಲ್ ಕ್ರೋಶನ ಮಾಡ್ಕೊಬೇಕು. ಫಸ್ಟ್ 2 ದಾರ ಒಂದು ಮಾಡಿ, ನಂತರ ಮತ್ತೆ 2 ದಾರನ ಒಂದು ಮಾಡಿಕೊಡಿ. ಇದೇ ರೀತಿ ಫುಲ್ಲು ರಿಂಗ್ ಕಂಪ್ಲೀಟ್ ಆಗೋ ತನಕನೂ ಅಷ್ಟೇ ಡಬಲ್ ಕ್ರೋಶದಿಂದಲೇ ರಿಂಗ್ ಕಂಪ್ಲೀಟ್ ಮಾಡಬೇಕು. ಸುಮಾರು 8 ಚೈನ್ನ ಹಾಕಿದ್ದೀವಿ ನಾವು, ಅದಕ್ಕೆ ಕಂಪ್ಲೀಟ್ ಆಗೋ ಹಾಗೆ ಮಾಡ್ಕೊಂಡ್ರೆ ಆಯಿತು. ನೋಡಿ, ಈ ರೀತಿ ಫುಲ್ನ ಕಂಪ್ಲೀಟ್ ಮಾಡ್ಕೊಬೇಕು. ಒಂದು ರಿಂಗ್ ಕಂಪ್ಲೀಟ್ ಆಗಿದೆ. ನಂತರ ಈ ಸ್ಟಾರ್ಟಿಂಗ್ನಲ್ಲಿ ಡಬಲ್ ಕ್ರೋಶ ಎಲ್ಲಿ ಮಾಡಿದ್ದೀವೋ ಅದೇ ಪಾಯಿಂಟಿಗೆ ಬಂದುಬಿಟ್ಟು ಎಂಡಿಂಗ್ನ ಥ್ರೆಡ್ನು ಕೂಡ ಜಾಯಿಂಟ್ ಮಾಡೋದು. ನೋಡಿ, ಈ ರೀತಿ ಸೇರಿಸ್ಬೇಕಾಗತ್ತೆ. ನೋಡಿ, ಹೀಗೆ ಸೇರಿಸ್ಕೊಂಡ್ರೆ ಇದು ಫಸ್ಟ್ ಸ್ಟೆಪ್ನಲ್ಲಿ ಬರುತ್ತೆ. ಈ ರೀತಿ ಒಂದು ರಿಂಗ್ ಕ್ರಿಯೇಟ್ ಆಗುತ್ತೆ. ಈ ರಿಂಗ್ ಕ್ರಿಯೇಟ್ ಆದಮೇಲೆ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಚೈನ್ ಗ್ಯಾಪ್ ಬರುತ್ತೆ ನೋಡಿ, ಡಬಲ್ ಕ್ರೋಶ ಕಂಬ ಹಾಕಿದ್ದೀವಲ್ಲ, ಆ ಚೈನ್ ಗ್ಯಾಪ್ ಭಾಗದಿಂದ ಬಂದು ಇಲ್ಲಿ ಹಾಫ್ ಡಬಲ್ ಕ್ರೋಶನ ಮಾಡ್ತಾ ಹೋಗಬೇಕು. ಫಸ್ಟು 8 ಚೈನ್ ಹಾಕಿದ್ದೀನಿ, ಆದ ನಂತರ ಸ್ಟೆಪ್ನಲ್ಲಿ ನಾನು ಡಬಲ್ ಕ್ರೋಶ ಕಂಬನ ಹಾಕಿದ್ದೀನಿ. ಆ ನಂತರ ಈಗ ಹಾಫ್ ಡಬಲ್ ಕ್ರೋಶನ ಹಾಕ್ಕೊತಾ ಹೋಗ್ತಿದ್ದೀನಿ. ನೋಡಿ, ಪ್ರತಿ ಚೈನ್ ಗ್ಯಾಪ್ ಬರುತ್ತಲ್ವ ಡಬಲ್ ಕ್ರೋಶ ಕಂಬ, ಅದೇ ಗ್ಯಾಪ್ಗೆ ಬಂದುಬಿಟ್ಟು ಈ ರೀತಿ ಹಾಫ್ ಡಬಲ್ ಕ್ರೋಶನಿಂದ ಕವರ್ ಮಾಡ್ತಾ ಹೋಗಬೇಕು. ನಿಮಗೆ ಮಾಡ್ತಾನೆ ಅದು ಕ್ಲಾರಿಟಿ ಸಿಗುತ್ತೆ. 1-2 ಟೈಮ್ಸ್ನ ಗಮನ ಇಟ್ಟು ನೋಡ್ಕೊಡಿ. ವಿಡಿಯೋಲ್ಲೂ ಕೂಡ ಸ್ಕಿಪ್ ಮಾಡಿದೆ, ಅವಾಗ ನೀವು ಫುಲ್ ವಿಡಿಯೋನ ನೋಡಿದಾಗಲೇ ನಿಮಗೆ ಇದು ಕ್ಲಾರಿಟಿ ಸಿಗೋವಂಥದ್ದು. ನೋಡಿ, ಇದೇ ರೀತಿ ನಾನು ಪ್ರತಿ ಗ್ಯಾಪ್ಗೂ ಬರೋ ಹಾಗೆ, ಪ್ರತಿ ಕಂಬದ ಗ್ಯಾಪ್ ಇರ್ತಲ್ಲ ಅಲ್ಲೇ ಬಂದು ನಾನು ಹಾಫ್ ಡಬಲ್ ಕ್ರೋಶ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ, ಓಕೆನಾ. ಇದನ್ನು ಫುಲ್ಲು ಕಂಪ್ಲೀಟಾಗಿ ಮಾಡ್ಕೊತೀನಿ. ಒಂದು ರಿಂಗ್ ಕಂಪ್ಲೀಟ್ ಆದಮೇಲೆ ಸ್ಟಾರ್ಟಿಂಗ್ನಲ್ಲಿ ಎಲ್ಲಿ ನಾವು ಹಾಫ್ ಡಬಲ್ ಕ್ರೋಶ ಸ್ಟಾರ್ಟ್ ಮಾಡ್ತೀವಲ್ಲ, ಅದೇ ಪಾಯಿಂಟಿಗೆ ಬಂದುಬಿಟ್ಟು ಈ ಎಂಡಿಂಗ್ನಲ್ಲಿರುವಂತಹ ಥ್ರೆಡ್ಸ್ನು ಸೇರಿಸ್ಕೊಬೇಕಾಗತ್ತೆ. ಓಕೆ, ಈ ರೀತಿ ಒಂದು ಸ್ಟೆಪ್ ಆಯ್ತು. ಇದರ ನಂತರ ನೆಕ್ಸ್ಟ್ ಸ್ಟೆಪ್ಪಿಗೆ ಮತ್ತೆ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಚೈನ್ ಗ್ಯಾಪ್ ಎಲ್ಲಿ ಬರುತ್ತೋ ಅಲ್ಲಿಗೆ ನೋಡಿ, ನೆಕ್ಸ್ಟ್ ಈಗ ಹಾಫ್ ಡಬಲ್ ಕ್ರೋಶ ಹಾಕಿದ್ದೀವಲ್ಲ, ಆ ಚೈನ್ ಗ್ಯಾಪ್ ಎಲ್ಲಿ ಬರುತ್ತೋ ಅಲ್ಲಿ ಬಂದುಬಿಟ್ಟು ಡಬಲ್ ಕ್ರೋಶ ಮಾಡಬೇಕು. ಓಕೆನಾ. ನೋಡಿ, ಈಗ ಡಬಲ್ ಕ್ರೋಶ ಮತ್ತು ಫಸ್ಟ್ ನಾವು ಬೇಸ್ಲೈನ್ ಆದಾಗ ಒಂದು ಸರಿ ಮಾಡಿದ್ವಲ್ಲ ಹಾಫ್ ಡಬಲ್ ಕ್ರೋಶನ, ಅವೆಲ್ಲ ಆದಮೇಲೆ ಈ ಸರ್ಕಲ್ ಬರುತ್ತೆ ನೋಡಿ, ಈ ಸರ್ಕಲ್ ಸ್ಟೆಪ್ಪಿಗೆ ನಾವು ಡಬಲ್ ಕ್ರೋಶನ ಕಂಪ್ಲೀಟ್ ಮಾಡ್ಕೊತ ಹೋಗ್ತೀವಿ.
ಚೈನ್ ಗ್ಯಾಪ್ನ ಗಮನ ಇಟ್ಟು ನೋಡಿಕೊಂಡು ಕಂಪ್ಲೀಟ್ ಮಾಡ್ತಾ ಹೋಗಿ. ಆವಾಗ ಡಿಸೈನ್ ಅನ್ನೋದು ಫಿನಿಶಿಂಗಾಗಿ ನೀಟಾಗಿ ಬರುತ್ತೆ. ಫಸ್ಟು 8 ಚೈನ್ ಹಾಕ್ಕೊತೀವಿ, ಸರ್ಕಲ್ ಮಾಡ್ಕೊತೀವಿ, ಆನಂತರ ಡಬಲ್ ಕ್ರೋಶ ಹಾಕ್ಕೊತೀವಿ, ಆನಂತರ ಹಾಫ್ ಡಬಲ್ ಕ್ರೋಶ. ಈಗ ಲಾಸ್ಟ್ ಲೈನಲ್ಲಿ ಈಗಲೂ ಕೂಡ ಡಬಲ್ ಕ್ರೋಶನೇ ಬರುತ್ತೆ. ಹೀಗೆ ಫುಲ್ ಸರ್ಕಲ್ ಕಂಪ್ಲೀಟ್ ಆಗೋ ತನಕ ಇದೇ ರೀತಿ ಕಂಪ್ಲೀಟ್ ಮಾಡ್ಕೊತ ಹೋಗಿ. ಅದು ನೋಡಿ ಜುಮ್ಕಾ ಸ್ಟೆಪ್ ಬರ್ತಾ ಇದೆ, ಅದು ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ಜುಮ್ಕಾ ಡಿಸೈನ್ ಬರ್ತಾ ಇದೆ ನೋಡಿ. ಈ ರೀತಿ ಬೆಂಡ್ ಆಗ್ತಾ ಹೋಗುತ್ತಲ್ವ ಅದೇ ಜುಮ್ಕಾ ಸ್ಟೆಪ್ಪು. ನೆಕ್ಸ್ಟು ಎಂಡಿಂಗ್ನಲ್ಲಿ ಬಂದುಬಿಟ್ಟು ಸ್ಟಾರ್ಟಿಗೆ ಎಲ್ಲಿ ನಾವು ಡಬಲ್ ಕ್ರೋಶ ಮಾಡ್ತೀವೋ ಅದಕ್ಕೆ ಬಂದು ಜಾಯಿಂಟ್ ಮಾಡ್ಕೊಬೇಕಾಗುತ್ತೆ. ಈ ರೀತಿ ಸೇರಿಸ್ಕೊಂಡ್ರೆ ನಿಮಗೆ ಜುಮ್ಕಾ ಶೇಪ್ ಬರುತ್ತೆ. ಇಷ್ಟಾದಮೇಲೆ ನಾನಿಲ್ಲಿ ಬೀಡ್ಸ್ಗಳನ್ನ ಯೂಸ್ ಮಾಡ್ತಾ ಬರ್ತೀನಿ. ಬೀಡ್ಸ್ ಯೂಸ್ ಮಾಡಬೇಕಾದಾಗ ನೀಡೆಲ್ಲ ಹೊರಗೆ ತೊಗೊಂಡು ಆನಂತರ ನೀಡಲ್ಗೆ ಒಂದು ಬೀಡ್ಸ್ನ ಪಾಸ್ ಮಾಡಿ ಇಟ್ಕೊಬೇಕು ಮೊದಲೇ ನೋಡಿ ಈ ರೀತಿ. ನಂತರ ಚೈನ್ ಗ್ಯಾಪ್ ಎಲ್ಲಿ ಬರುತ್ತೆ, ಡಬಲ್ ಕ್ರೋಶ ಚೈನ್ ಗ್ಯಾಪ್ ಇದೆಯಲ್ವ, ಆ ಗ್ಯಾಪಿಗೆ ಬಂದು ಬೀಡ್ಸ್ ಲಾಕು ಮತ್ತು ಥ್ರೆಡ್ಸ್ ಲಾಕ್ ಎರಡನ್ನೂ ಒಟ್ಟಿಗೆ ಮಾಡ್ಕೊಂಬಿಡಿ. 2 ಟೈಮ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಒಂದು ಸರಿ ಬೀಡ್ಸ್ ಲಾಕ್ ಆದಮೇಲೆ ನೆಕ್ಸ್ಟು ಮತ್ತೆ ಬೀಡ್ಸ್ನ ತೊಗೊಬೇಕಾಗತ್ತೆ. ನಾನಿಲ್ಲಿ ತೊಗೊಂಡಿರೋ ಬೀಡ್ಸ್ ಬಂದುಬಿಟ್ಟು 3 mm. ತುಂಬ ಚಿಕ್ಕ ಬೀಡ್ಸು ಅಲ್ಲ, ಸ್ವಲ್ಪ ದೊಡ್ಡ ಬೀಡ್ಸು ಅಲ್ಲ, ಇದು ಮೀಡಿಯಮ್ ಸೈಜಿಂದು ಜುಮ್ಕಕ್ಕೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುವಂತಹ ಡಿಸೈನಿಗೆ ಇದು. ಈ ರೀತಿ ನೋಡಿ ಪ್ರತಿ ಚೈನ್ ಗ್ಯಾಪಿಗೂ ಒಂದೊಂದು ಬೀಡ್ಸ್ನ ತೊಗೊಬೇಕು. ಇಲ್ಲಿ ಒಂದೊಂದು ಚೈನ್ ಬಿಟ್ಟು ಅಂತ ನಾನು ಮಾಡ್ತಾಯಿಲ್ಲ, ಪ್ರತಿ ಚೈನ್ ಗ್ಯಾಪಿಗೂ ಒಂದೊಂದು ಬೀಡ್ಸ್ ತೊಗೊತಾ ಇದ್ದೀನಿ. ಆವಾಗ ಬೀಡ್ಸ್ ಹತ್ತಿರ ಬರುತ್ತೆ, ನೋಡೋದಕ್ಕೆ ಜುಮ್ಕಾ ಚೆನ್ನಾಗಿ ಕಾಣುತ್ತೆ ಅಂಥೇಳಿ. ನೋಡಿ ನೀವು ಥ್ರೆಡ್ಗೆ ಬೀಡ್ಸ್ನ ಹಾಕ್ಕೊಂಡ್ಬಿಟ್ರೆ ನಿಮ್ಗೆ ಈಸಿಯಾಗಿ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು ಡಿಸೈನ್ನ. ಇದೇ ರೀತಿ ಫುಲ್ ಸರ್ಕಲ್ ಕೂಡ ಹೀಗೆ ಕಂಪ್ಲೀಟ್ ಮಾಡ್ಕೊತ ಹೋಗಿ. ನೋಡಿ ನಾನು ಫೈನಲಿ ಫುಲ್ ಫಿನಿಶ್ ಮಾಡಿದ್ದೀನಿ. ನಂತರ ಎಂಡಿಂಗ್ನಲ್ಲಿ 2 ಥ್ರೆಡ್ನ 1 ಮಾಡಿ ಸ್ಟಾರ್ಟಿಂಗ್ ಪಾಯಿಂಟ್ನಲ್ಲಿ 2 ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡು ಥ್ರೆಡ್ಸ್ನ ಕಟ್ ಮಾಡ್ಕೊಂಬಿಡಿ. ಇಲ್ಲಿಗೆ ನಿಮಗೂ ಜುಮ್ಕಾದ ಬೇಸ್ ಸ್ಟೆಪ್ಪು ಕಂಪ್ಲೀಟ್ ಆಗುತ್ತೆ. ಇಷ್ಟು ಮಾಡಿಕೊಂಡು ಆನಂತರ ನೋಡಿ ಹಿಂಗಡೆ ಫ್ಯಾಬ್ರಿಕ್ ಗ್ಲೂ ಹಾಕಿ ಅಟ್ಯಾಚ್ ಮಾಡಿ. ಈ ಥರ ಸೆಂಟ್ರ್ ಭಾಗದಲ್ಲಿ ಹಿಂದೆ ಒತ್ತಿಬಿಟ್ರೆ ಥ್ರೆಡ್ ಕೂಡ ಸೆಕ್ಯೂರ್ ಆಗುತ್ತೆ, ಡಿಸೈನ್ ಕೂಡ ನೀಟಾಗಿ ಬರುತ್ತೆ. ನೋಡಿ ಈ ರೀತಿ ಜುಮ್ಕಾ ಸ್ಟೆಪ್ ಆಗಿದೆ. ಈ ರೀತಿ ಜುಮ್ಕಾ ಮಾಡಾದ್ಮೇಲೆ ನಾವು ಇದನ್ನು ಹೇಗೆ ಅಟ್ಯಾಚ್ ಮಾಡ್ಬೋದು ಅಂದರೆ, ನಾರ್ಮಲ್ ಒಂದು ಜರಿ ಥ್ರೆಡ್ಸ್ನ ತೊಗೊಂಡಿದ್ದೀನಿ. ನೀವು ಜರಿ ಥ್ರೆಡ್ಸರು ತೊಗೊಬೋದು ಲಾಕ್ ಮಾಡ್ಬೇಕಾದ್ರೆ, ಅಥವಾ ನೀವು ಯಾವ ಬಟ್ಟೆ ಅಂದರೆ ಯಾವುದು ಸ್ಯಾರಿ ಕಲರ್ ಇರುತ್ತೋ ಅದೇ ಸ್ಯಾರಿ ಕಲರ್ ಥ್ರೆಡ್ನ ತೊಗೊಂಡ್ರು ಕೂಡ ನೀವು ಅಟ್ಯಾಚ್ ಮಾಡ್ಕೊಬೋದು. ನಾನು ಇಲ್ಲಿ ಗೋಲ್ಡನ್ ಥ್ರೆಡ್ ತೊಗೊಂಡಿದ್ದೀನಿ ಅಷ್ಟೇ. ನೋಡಿ ಒಂದು 3 mm ಬೀಡ್ಸ್ನ ಹಾಕ್ಕೊತಿದ್ದೀನಿ ನೀಡಲ್ಗೆ. ಆನಂತರ ಒಂದು ಕ್ಯಾಪ್ಸ್ನ ಹಾಕ್ತಿದ್ದೀನಿ, ಫ್ಲವರ್ ಕ್ಯಾಪು. ಈ ರೀತಿ ಫ್ಲವರ್ ಕ್ಯಾಪ್ ಹಾಕೋದ್ರಿಂದ ಆ ರಿಂಗ್ ಇರುತ್ತಲ್ಲ ಅದು ಮಧ್ಯೆ ಸೆಂಟ್ರ್ ಭಾಗದಲ್ಲಿ ಹೋಲ್ ಕಾಣಲ್ಲ, ಕವರ್ ಆಗಿಬಿಡುತ್ತೆ ಅಂಥೇಳಿ. ಇಷ್ಟಾದಮೇಲೆ ನಾನೊಂದು ಬೀಡ್ಸ್ನ ತೊಗೊತಾ ಇದ್ದೀನಿ. ನೀವು ಬೇಕಾದ್ರೆ ಬೇರೆ ಥರ ಬೀಡ್ಸ್ ತೊಗೊಬೋದು. ನಾನು ಕ್ರಿಸ್ಟಲ್ ತೊಗೊಂಡಿದ್ದೀನಿ. ಒಟ್ಟು ಹೋಲಿಂದ ವಾಪಸ್ ಬರದೇ ಇರೋ ಹಾಗೆ ಗಟ್ಟಿಯಾಗಿ ಕೂರಲಿ ಅಂಥೇಳಿ ಒಂದು ಬೀಡ್ಸ್ನ ಯೂಸ್ ಮಾಡ್ತಿದ್ದೀನಿ. ನೀವು ಬೇರೆ ಯಾವುದಾದ್ರು ರೌಂಡ್ ಬೀಡ್ಸ್ಗಳನ್ನಾದರೂ ತೊಗೊಬೋದು. ಆನಂತರ ನೋಡಿ ಬೀಡ್ಸ್ ಒಳಭಾಗದಿಂದ ವಾಪಸ್ ತರೋದಿಲ್ಲ, ಬೀಡ್ಸ್ ಪಕ್ಕದ ಭಾಗದಿಂದ ರಿಟರ್ನ್ ತಂದಿದ್ದೀನಿ ನಾನು. ಆನಂತರ ಕ್ಯಾಪ್ಸ್ ಲಾಕ್ಸ್ಗಳ ಮೂಲಕ ನಾರ್ಮಲ್ ಬೀಡ್ಸ್ನ ಮೂಲಕ ರಿಟರ್ನ್ ತೊಗೊತೀನಿ. ಇದರಿಂದ ಏನಾಗುತ್ತೆ, ಬೀಡ್ಸ್ ಅನ್ನೋದು ಟೈಟಾಗಿ ಲಾಕ್ ಆಗುತ್ತೆ, ಕ್ಯಾಪ್ ಕೂಡ ಕ್ಲೀನಾಗಿ ಕವರ್ ಆಗುತ್ತೆ. ನೋಡಿ ಈ ರೀತಿ. ಈಗ ಮಾಡಿಕೊಂಡು ನಂತರ ನೀವು ಲಾಕ್ ಮಾಡಿಕೊಡಿ ಥ್ರೆಡ್ಸ್ನ. ಆದಷ್ಟು ಟೈಟಾಗಿ ಎಳ್ಕೊಂಡು ಕ್ಯಾಪ್ ಕರೆಕ್ಟಾಗಿ ಕೂರೋ ಹಾಗೆ ನೋಡ್ಕೊಂಡು ಮಾಡಿ. ನೋಡಿ ಈ ರೀತಿ ನೀವು ಲಾಕ್ ಮಾಡ್ಕೊತ ಬನ್ನಿ, ಟೈಟಾಗಿ ಇರಲಿ. ಆವಾಗ ಫಿನಿಶಿಂಗ್ ಬಂದುಬಿಟ್ಟು ನೀಟಾಗಿ ಬರುತ್ತೆ ಈ ಜುಮ್ಕಾಕ್ಕೆ. ಸ್ಟೆಪ್ಸ್ನ ಗಮನ ಇಟ್ಟು ನೋಡಿಕೊಂಡ್ರೆ ನೀವು ಇದನ್ನು ಈಸಿಯಾಗಿ ಮಾಡ್ಬೋದು. ಇದೇ ರೀತಿ ಜುಮ್ಕಾ ಡಿಸೈನ್ಸ್ಗಳು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಬರ್ತೀನಿ. ಬೇರೆ ಬೇರೆ ರೀತಿ ಜುಮ್ಕಿಯನ್ನು ಯಾವ ರೀತಿ ಮಾಡ್ಬೋದು ಅಂತೇಳಿ ನಿಮಗಿಲ್ಲಿ ತಿಳಿಸ್ತಾ ಬರ್ತೀನಿ. ಬಂದುಬಿಟ್ಟು ಫೈನಲಿ ಡಿಸೈನ್ ಬಂದುಬಿಟ್ಟು ಕಂಪ್ಲೀಟ್ ಆಗಿದೆ. ನೋಡಿ ಈ ರೀತಿ ಜುಮ್ಕಾ ಬಂದಿರೋಂಥದ್ದು ತುಂಬಾ ಸಿಂಪಲ್ಲಾಗಿ, ಮತ್ತು ಸಿಂಗಲ್ ಕಲರ್ ಯೂಸ್ ಮಾಡಿದ್ದೀನಿ. ನೀವು ಬೇಕಾದ್ರೆ ಇದಕ್ಕೆ ಡಬಲ್ ಕಲರ್ ಯೂಸ್ ಮಾಡ್ಬೋದು. ಹೇಗೆ ಮಾಡೋದು ಅಂತ ಹೇಳಿ ಗೊತ್ತಿಲ್ಲ ಅಂದರೆ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತೀನಿ. ಡಬಲ್ ಕಲರ್ನ ಹೇಗೆ ಯೂಸ್ ಮಾಡ್ಬೋದು ಅಂತ ಹೇಳಿ ಜುಮ್ಕಕ್ಕೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತೋದನ್ನು ಕೂಡ ಮರಿಬೇಡಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ನಾನು ಅನ್ಕೊತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.